ನೀರಿನ ಮೂಲ ನಾವುಗಳು ತಿಳಿದುಕೊಂಡಿರುವಂತೆ ಬಾವಿ, ಕೆರೆ ಕಟ್ಟೆಗಳು, ಕೊಳವೆ ಬಾವಿಗಳು, ನದಿಗಳು ಹೀಗೆ ಇನ್ನೂ ಮುಂತಾದವು ಅಂತ ತಿಳಿದುಕೊಂಡಿದ್ದೇವೆ. ಆದರೆ ನಮ್ಮ ಕನ್ನಡ ನಾಡಿನ ಗಡಿ ಜಿಲ್ಲೆಯಲ್ಲಿ ಸುರಂಗ ಮಾರ್ಗದ ಮೂಲಕ ನೀರಿನ ಝರಿಗಳನ್ನ ಹರಿಸಿ ಸುರಂಗ ಮಾರ್ಗದಲ್ಲಿ ಬಾವಿಗಳನ್ನ ನಿರ್ಮಿಸಿ ಜಲ ಸಂಪರ್ಕವನ್ನ ಪಡೆದಿದ್ರು ಅನ್ನೋ ವಿವರ ನಿಮ್ಗ್ಯಾರಿಗಾದ್ರೂ ಗೊತ್ತಿದೆಯೇ? ಅದರ ಕುತೂಹಲಕಾರಿ ವಿವರವೇ ಇಂದಿನ ವಿಶೇಷ ಕಾರ್ಯಕ್ರಮ ಕರೇಜ್ ಎಂಬ ಮಾಯಾ ಸುರಂಗ. ನಾನು ಶ್ರೀಪಾದ್ ಪಾಟೀಲ್. ಏನಪ್ಪಾ ಇದು ಕರೇಜ್ ಅಂತಾರೆ, ನೀರಿನ ಮೂಲ ಅಂತಾರೆ. ನಾವೆಲ್ಲ ಕರೇಜ್ ಅಂದ್ರೆ ಧೈರ್ಯ ಅಂತ ತಿಳಿದಿದ್ದೇವೆ. ಇವೇ ನೀರಿನ ಮೂಲಕ್ಕೂ ಕರೇಜ್ ಅಂತಾರಲ್ಲ ಅಂತ ಅಚ್ಚರಿ ಪಡಬೇಡಿ. ಈ ಕರೇಜ್ ಸಂಬಂಧಿಸಿದ ನೀವು ತಿಳಿದಿರದ ಮಾಹಿತಿ ಇಲ್ಲಿದೆ ನೋಡಿ. ರಾಜ್ಯ ಭೀಕರ ಬರದ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ. ನಾಡಿನಾದ್ಯಂತ ತೀವ್ರತರವಾದ ಜಲಕ್ಷಾಮದಿಂದ ಮಾನವರಷ್ಟೇ ಅಲ್ಲದೆ ಪಶು ಪಕ್ಷಿಗಳು ಕೂಡ ನೀರಿನ ಅಭಾವದಿಂದಾಗಿ ತೊಂದರೆಗೊಳಪಟ್ಟಿದೆ. ಇಂತಹ ಸಮಯದಲ್ಲಿ ನಮ್ಮ ರಾಜ್ಯದ ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಈ ಜಲಕ್ಷಾಮವನ್ನ ಸ್ವಲ್ಪ ಮಟ್ಟಿಗೆ ನೀಗಿಸುವ ಅಂತರ್ಜಲ ಬಳಕೆಯೊಂದು ಬೆಳಕಿಗೆ ಬಂದಿದೆ. ತೀವ್ರವಾದ ಉಷ್ಣಾಂಶದ ಗಡಿ ಜಿಲ್ಲೆ. ಎಲ್ಲರ ಉತ್ತರ ಬೀದರ್ ಪ್ರವಾಸ ನಾನೊಲ್ಲೆ. ಬೀದರ್ ನಮ್ಮ ರಾಜ್ಯದ ಗಡಿ ಜಿಲ್ಲೆ. ಸಾಮಾನ್ಯವಾಗಿ ಈ ಬೀದರ್ ಜಿಲ್ಲೆಯಲ್ಲಿ ಅತಿಯಾದ ಉಷ್ಣಾಂಶವನ್ನ ನಾವು ಕಾಣುತ್ತೇವೆ. ಇನ್ನು ಈಗಿನ ಪರಿಸ್ಥಿತಿಯಲ್ಲಂತೂ ಕೇಳುವುದೇ ಬೇಡ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿಯೇ 40 ಡಿಗ್ರಿಯ ಆಸುಪಾಸಿನ ಉಷ್ಣಾಂಶ ದಾಖಲಾಗಿದ್ದು, ಗಡಿ ಜಿಲ್ಲೆ ಬೀದರ್ನ ಉಷ್ಣಾಂಶದ ಬಗ್ಗೆ ಕಲ್ಪಿಸಿಕೊಂಡರೂ ಸಾಕು, ಮೈಯಲ್ಲಿ ಬೆವರುಳಿಯುತ್ತೆ. ಆದರೆ ಬೀದರ್ ಜಿಲ್ಲೆಯ ವಿಚಾರದಲ್ಲಿ ಒಂದು ಸಂತಸದಾಯಕವಾದ ಸುದ್ದಿಯೊಂದು ನಿಮಗಾಗಿ ಕಾದಿದೆ. ಅದೇನಪ್ಪಾ ಅಂದ್ರೆ ಭೂಗರ್ಭದಲ್ಲಿ ಅಡಗಿ ಮರೆಯಾಗಿದ್ದ ಜಲಸಂಪನ್ಮೂಲದ ಮೂಲವೊಂದು ಈಗ ಬೆಳಕಿಗೆ ಬಂದಿದೆ. ಜಲದ ಮೂಲಗಳು ಹಲವಾರು, ಮತ್ತೊಂದು ಮೂಲವ ಅರಿತಿಲ್ಲ ನಾವ್ಯಾರು. ಸಾಮಾನ್ಯವಾಗಿ ಜಲದ ಮೂಲ ನದಿ, ಕೆರೆ, ಕಟ್ಟೆ, ಕಾಲುವೆ ಬಾವಿ ಹಾಗೂ ಕೊಳವೆ ಬಾವಿ ಇನ್ನಿತರೆ ಮೂಲಗಳಿಂದ ಪಡೆಯುತ್ತೇವೆ. ಆದರೆ ತೈಲ ರಾಷ್ಟ್ರ ಇರಾನ್ನಲ್ಲಿ ಸುರಂಗ ಮಾರ್ಗಗಳಲ್ಲಿ ಅಂತರ್ಜಲದ ಬಳಕೆ ಸಾಮಾನ್ಯ. ಈ ಇರಾನ್ನಲ್ಲಿ ಸುರಂಗ ಮಾರ್ಗದ ಮೂಲಕ ನೀರಿನ ಝರಿಗಳನ್ನ ಹರಿಸುವಂತೆ ಮಾಡ್ತಾರೆ. ಈ ಸುರಂಗ ಕರೇಜ್ ಎಂದು ಕರೆಯಲ್ಪಡುತ್ತದೆ. ಸುರಂಗದ ಮೂಲ ಜಲ ಸಂಪರ್ಕ. ಕರೇಜ್ ಎಂಬುದೊಂದು ತುಂಬಾ ಸಮರ್ಪಕ. ಏನಪ್ಪಾ ಇವರು ಬೀದರ್ ಜಿಲ್ಲೆಯ ಬಗ್ಗೆ ತಿಳಿಸುತ್ತಾ ಎಲ್ಲೋ ಇರುವ ಇರಾನ್ ದೇಶದ ಬಗ್ಗೆ ಹೇಳುತ್ತಿದ್ದಾರೆಂದು ಹುಬ್ಬೇರಿಸಬೇಡಿ. ಅಲ್ಲೇ ಇರುವುದು ಸ್ವಾರಸ್ಯ. ಇರಾನ್ ದೇಶದ ಈ ಕರೇಜ್ ಮಾದರಿಯ ಸುರಂಗ ಮಾರ್ಗಗಳಲ್ಲಿ ಅಂತರ್ಜಲವನ್ನ ಹರಿಸುವ ಕರೇಜ್ ನಮ್ಮ ಬೀದರ್ ಜಿಲ್ಲೆಯಲ್ಲಿಯೂ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇದು ಸತ್ಯ. ಇರಾನ್ ಮಾದರಿಯ ಕರೇಜ್ ಒಂದು ಬೀದರ್ನಲ್ಲಿ ಕಂಡು ಬಂದಿದೆ. ಇನ್ನು ಈ ಕರೇಜ್ ಎಂದರೇನು ಎಂಬುದನ್ನ ತಿಳಿದುಕೊಳ್ಳಲೇಬೇಕು. ಸಾಮಾನ್ಯವಾಗಿ ನಾವು ಅಂತರ್ಜಲವನ್ನ ಕೊಳವೆ ಬಾವಿಗಳ ಮೂಲಕ ಪಡೆಯುತ್ತಿದ್ದೇವೆ. ಆದರೆ ಪ್ರಪಂಚದ 38 ದೇಶಗಳಲ್ಲಿ ಅಂತರ್ಜಲದ ಮೂಲ ಈ ಕರೇಜ್.
ಸುರಂಗ ಮಾರ್ಗದಲ್ಲಿ ಬಾವಿಗಳನ್ನ ಕೊರೆದು ಅದರ ಮೂಲಕ ಅಂತರ್ಜಲವನ್ನ ಪಡೆಯುವುದೇ ಈ ಕರೇಜ್. ಇದು ಹೆಚ್ಚಾಗಿ ಕಂಡುಬರುವುದು ಮುಸ್ಲಿಂ ರಾಷ್ಟ್ರಗಳಲ್ಲಿ. ತಂತ್ರಜ್ಞಾನದಿಂದ ಇಂದು ನೂತನ ಆವಿಷ್ಕಾರ. ಯಾವುದೇ ಯಂತ್ರಗಳಿಲ್ಲದೆ ಅಂದಿನ ಸಾಧನೆ ಅಪಾರ. ಮನುಷ್ಯ ತನ್ನ ಉಳಿಯುವಿಕೆಗಾಗಿ ಕಾಲಕಾಲಕ್ಕೆ ಅನ್ವೇಷಣೆಗಳನ್ನ ನಡೆಸುತ್ತಾ ಬಂದಿದ್ದಾನೆ. ಈ ಆಧುನಿಕ ಯುಗದಲ್ಲಿ ವಿಜ್ಞಾನ ತುಂಬಾನೇ ಬೆಳೆದಿದೆ. ಈ ವಿಜ್ಞಾನದಿಂದ ಮಾನವನಿಗೆ ಉಪಯೋಗವಾಗುವಂತಹ ಹಲವಾರು ಉಪಕರಣಗಳನ್ನ ಆವಿಷ್ಕರಿಸಲಾಗಿದೆ. ಆದ್ರೆ ವಿಚಿತ್ರ ಅಂದ್ರೆ ವೈಜ್ಞಾನಿಕವಾಗಿ ಮುಂದುವರಿಯದಿದ್ದ ಕಾಲದಲ್ಲಿಯೇ ಇಂತಹ ಕರೇಜ್ ಮುಖಾಂತರ ಅಂತರ್ಜಲದ ಬಳಕೆ ಮಾಡ್ತಾ ಇದ್ರು. ಇದರಿಂದ ಅಂದಿನ ಜನರ ಮುಂದಾಲೋಚನೆ ಮತ್ತು ಪ್ರಗತಿಪರ ಚಿಂತನೆ ತಿಳಿದು ಬರುತ್ತೆ. ಆಂಗ್ಲ ಭಾಷೆಯಲ್ಲಿ ಕರೇಜ್ ಎಂದರೆ ಧೈರ್ಯ ಎಂದರ್ಥ. ಆದ್ರೆ ಈ ಅಂತರ್ಜಲದ ಬಳಕೆಯ ಕರೇಜ್ ಎನ್ನುವುದೇ ಬೇರೆ. ಸುರಂಗ ಮಾರ್ಗಗಳಲ್ಲಿ ಬಾವಿಗಳನ್ನ ಕೊರೆದು ಅಂತರ್ಜಲವನ್ನ ಉಪಯೋಗಿಸುವ ಪದ್ಧತಿಯೇ ಕರೇಜ್. ಆದ್ರೆ ಒಂದಂತೂ ಪರಮ ಸತ್ಯ, ಇಂತಹ ಕರೇಜ್ಗಳ ನಿರ್ಮಾಣದಲ್ಲಿ ತುಂಬಾ ಧೈರ್ಯವೂ ಬೇಕು. ಅದುವೇ ಆಂಗ್ಲರ ಕರೇಜ್. ಭೂಗರ್ಭದಲ್ಲಿ ಸುರಂಗ ನಿರ್ಮಾಣ. ಇದಕ್ಕಾಗಿ ಬಳಸಿರಲಿಲ್ಲ ಯಾವುದೇ ಉಪಕರಣ. ಯಾಕಪ್ಪ ಧೈರ್ಯ ಬೇಕು ಎಂಬ ನಿಮ್ಮ ಪ್ರಶ್ನೆ ಸಹಜ. ಭೂಗರ್ಭದಲ್ಲಿ ಸುರಂಗವನ್ನ ನಿರ್ಮಿಸಿ ಅದರಲ್ಲಿ ಬಾವಿಯ ನಿರ್ಮಾಣ ಮಾಡಿ ಅಂತರ್ಜಲದ ಬಳಕೆ ಮಾಡೋದು ಎಂದ್ರೆ ಅದೇನು ಅಷ್ಟೊಂದು ಸುಲಭದ ಮಾತಲ್ಲ. ಇಂದಿನ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಯಾವುದಾದರೂ ಒಂದು ಸುರಂಗವನ್ನಾಗಲಿ ಅಥವಾ ಇನ್ಯಾವುದೋ ಕಾರ್ಯವನ್ನ ಮಾಡಬೇಕಾದ್ರೆ ಅನೇಕ ಆಧುನಿಕ ಉಪಕರಣಗಳನ್ನ ಬಳಸಲಾಗುತ್ತೆ. ಆದ್ರೆ ಸುಮಾರು 6-7 ಶತಮಾನಗಳ ಹಿಂದೆಯೇ ಈ ಕರೇಜ್ ಬೀದರ್ನಲ್ಲಿ ನಿರ್ಮಾಣವಾಗಿತ್ತು ಎಂಬುದೇ ವಿಶೇಷ. ಈ ಕಂಪ್ಯೂಟರ್ ಯುಗದಲ್ಲಿ ಏನನ್ನಾದರೂ ಸಾಧಿಸಬಹುದು. ಆದರೆ ಅವಶ್ಯಕತೆಯುಳ್ಳ ಯಾಂತ್ರಿಕತೆ ನಮಗೆ ಲಭ್ಯವಿದೆ. ಆದರೆ ಅಂದಿನ ಕಾಲದಲ್ಲಿ ಕೇವಲ ಮಾನವ ಶಕ್ತಿಯನ್ನಿಟ್ಕೊಂಡು ಇಂದಿನ ಆಧುನಿಕ ಜನತೆ ಅಚ್ಚರಿ ಪಡುವಂತಹ ಕರೇಜ್ ನಿರ್ಮಿಸಿದ್ದಾರೆಂದರೆ ಅವರ ಶ್ರಮಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕು. ಸುರಂಗ ಮಾರ್ಗದ ಮೂಲಕ ನಿರಂತರ ಜರಿಗಳನ್ನ ಹರಿಸುವುದೇ ಈ ಕರೇಜ್. ನಮ್ಮ ಭಾರತದಲ್ಲಿ ಈ ಕರೇಜ್ ಕಂಡುಬರುವುದು ಬಹು ಅಪರೂಪ. ಕನ್ನಡ ನಾಡಿನ ಗಡಿ ಜಿಲ್ಲೆಯಲ್ಲಿ ಸುಮಾರು 6-7 ಶತಮಾನಗಳ ಹಿಂದೆ ಕರೇಜ್ ಒಂದಿತ್ತು. ಅದು ಈಗ ಬೆಳಕಿಗೆ ಬಂದಿದೆ. ಈ ಕರೇಜ್ ತಂತ್ರಜ್ಞಾನದ ಮೂಲ ಎಲ್ಲಿಯದು ಮತ್ತು ಈಗ ಬೀದರ್ನಲ್ಲಿ ಬೆಳಕಿಗೆ ಬಂದಿರೋ ಈ ಕರೇಜ್ ಯಾವ ಕಾಲದಲ್ಲಿ ಮತ್ತು ಯಾರಿಂದ ನಿರ್ಮಿಸಲಾಗಿತ್ತು ಎಂಬ ಕುತೂಹಲಕಾರಿ ವಿವರಗಳನ್ನ ನೀಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಒಂದು ನಿರ್ಮಾಣ ನೋಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಏನಾಗಿರ್ಬೋದು, ಏನಾಗಿದೆ ಎಂದು ಹೇಳೋಕ್ಕಾಗುತ್ತಾ? ಹೇಳಿದಾರ ಪರಿಹಾರನೂ ಕೊಡ್ತಾರ ಮತ್ತು ಕೊಟ್ಟಿದಾರ. ಇದೇನು ಪವಾಡನ ಅಥವಾ ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಚನನ?
ಇದ್ದಕ್ಕಿದ್ದಂಗೆ ಹೇಳೋದು ನನಗೆ ಬಹಳ ತುಂಬಾ ಆಶ್ಚರ್ಯ ಆಯ್ತು. ಈಗ ಸುಮಾರು 1.5 ತಿಂಗಳಿಂದ ನಾನು ನೆಮ್ಮದಿ ಕಂಡಿದ್ದೆ ಜೀವನದಾಗೆ. ನನ್ನ ಮಗ ಹೋದ, ಅವನು BA ಮಾಡಿದ್ದು, ಅವನು ಈ ತರ ಆಯ್ತು. ಆಮೇಲೆ ನನ್ನ ಮನೆಯವರು ಹೋದ್ರು. ಬಹಳ ಕಷ್ಟದಲ್ಲಿ ನನ್ನ ಕುತ್ತಿಗೆ ಬರೋಂತ ಪ್ರಾಬ್ಲಮ್ ಇತ್ತು. ಅಂತ ಪ್ರಾಬ್ಲಮ್ ಅನ್ನು ಪರಿಹಾರ ಮಾಡುವಂತ ಕರ್ನಾಟಕ ಅವ್ರ ಕಡೆಯಿಂದ ನಮಗೆ ಬಹಳ ಅನುಕೂಲವಾಯ್ತು. ಈ ವಾಸ್ತವ ನಾವು ಚೇಂಜ್ ಮಾಡ್ಕೊಂಡ ನಂತರ ಆರೋಗ್ಯದಲ್ಲಂತೂ ಯಾವುದೇ ರೀತಿಯಾಗ ತೊಂದರೆ ಕಾಣಲ್ಲ, ಸುಖವಾಗಿದೆ. KVF ಫೌಂಡೇಶನ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಮಾನ್ ಕರುಣಾಕರ್ ರೆಡ್ಡಿ ಅವರು ಸುಮ್ಗೆ ನಮ್ಮ ಮನೆ ಬಂದು ನೋಡಿದಾಗ ನಿಮ್ಮ ಮನೆಯ ಒಂದು ಒಡತಿಗೆ ಸುಮಾರು ಆಪರೇಷನ್ ಆಗಿರಬಹುದೇನೋ ಅಂತ ಕೇಳಿದ್ರು. ಅವತ್ತು ನಾನು ಹೌದು ಸರ್ ಅಂತ ಹೇಳ್ಬಿಟ್ಟು ಒಂಥರ ಆಶ್ಚರ್ಯ ಪಟ್ಟೆ. KVF ಫೌಂಡೇಶನ್ ಸಂಸ್ಥಾಪಕರಾದಂತ ಕರುಣಾಕರ್ ರೆಡ್ಡಿ ಅವರು ನಮ್ಮ ಮನೆ ಕರ್ಕೊ ಬಂದೆ. ಆಕಸ್ಮಿಕವಾಗಿ ಹೆಣ್ಮಕ್ಳಿಗೆ ಏನಾರ ಅನಾಹುತ ಸಂಭವಿಸಿದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತಂದು ಹೇಳಿದ್ರು. ಇಲ್ಲಿಗೆ ಸುಮಾರು ಒಂದು 5-6 ವರ್ಷದ ಕೆಳಗಡೆ ನಮ್ಮ ಮನೆಯವರು ತೀರ್ಕೊಂಡು ಹೋದ್ರು. ಮತ್ತೆ ಒಂದು 3 ತಿಂಗಳ ಕೆಳಗಡೆ ನನ್ನ ಹಿರೇ ಮಗಳು 18 ವರ್ಷದ ಮಗಳು, ಆ ಹುಡುಗಿನೂ ತೀರ್ಕೊಂಡು ಹೋಯ್ತು. ಅವ್ರು ಹೇಳಿದಕ್ಕೂ ಇದಕ್ಕೂ ಎಲ್ಲ ಸಮಂಜಸವಾಗಿತ್ತು. KVF ಕರುಣಾಕರ್ ರೆಡ್ಡಿ ಅವರು ಚಿಕ್ಕ ವಯಸ್ಸಾದ್ರು. ಇದು ಸರಿಪಡಿಸಿಕೊಳ್ಳಿ, ಅದು ತಾನಾಗಿ ತಾನು ಎಲ್ಲ ವೈಭವಿತವಾಗಿ ನಿಮ್ಮ ಕನಸು ನನಸುಗಳು ಈಡೇರ್ತವೆ ಅಂತ ಒಂದು ಹೇಳಿದ್ದ. ಎಲ್ಲ ಹಾನಿಗಳು ರಾಜಕೀಯ ವ್ಯಕ್ತಿಗಳು ಸಹ ಇವತ್ತು ಈ ಮಠದ ಮೇಲೆ ಗುರ್ಸ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನನಗೆ ವಾಸ್ತುಗಳ ಆಸಕ್ತಿನೇ ಇರಲಿಲ್ಲ. ಏನೋ ಒಂದು ವಿಚಾರ ಇದ್ದಕ್ಕೆ ಅಂತ ಕೇಳಿದಾಗ ಅವ್ರ ಮನೆ ಈ ರೀತಿ ಇದೆ, ನಿಮ್ ಬಾಗಿಲು ಈ ರೀತಿ ಇದೆ, ನಿಮಗೆ ಆಕ್ಸಿಡೆಂಟ್ ಆಗಿತ್ತು ಇದ್ದಕ್ಕೆ ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದ್ದು ಸತ್ಯಕ್ಕೆ ಹತ್ರವಾಗಿದ್ರಿಂದ ಇತ್ತೀಚೆಗೆ ಸಮಾಧಾನ ಸಿಕ್ಕಿದೆ. ವಾಸ್ತುವಿಂದ ಸಮಾಧಾನ ಸಿಗ್ತಾ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನಪ್ಪ ಒಂದು ಆಶ್ಚರ್ಯ ಅಂದ್ರೆ ಕರುಣಾಕರ್ ರೆಡ್ಡಿ ಸರ್ ಅವರು ಬಂದು ಇದ್ಕಿದ್ದಂಗೆ ನನ್ನ ಮನೆಯಲ್ಲಿ ಈ ರೀತಿ ಇದೆ, ಈ ರೀತಿ ಆಗ್ಬೇಕು, ಈ ರೀತಿ ಇದೆ ಅಂತಕ್ಕಂಥದ್ದನ್ನು ಹೇಳಿದಕ್ಕೆ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಮನೆಯ ವಾಸ್ತುದೋಷವನ್ನು ಸರಿಪಡಿಸಿಕೊಂಡಾಗ 1.5-2 ತಿಂಗಳಿಗೆ ನಾನು ಸಕಾರ ತಗೊಂಡೆ. ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾದೆ. ಕರುಣಾಕರ್ ರೆಡ್ಡಿ ಅಂತ ಒಬ್ರಿದ್ದಾರೆ, ತುಂಬಾ ಚೆನ್ನಾಗಿ ವಾಸ್ತು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಪರಿಚಯದವರೊಬ್ರು ಹೇಳಿದ್ರು. ಬಟ್ ನಮ್ಮ ಮನೆಯವರಂದ್ರೆ ವಾಸ್ತು ನಂಬ್ತಿರ್ಲಿಲ್ಲ. ನೋಡೋಣ ಒಂದ್ಸಲ ಅಂತ ಕರ್ಕೊಂಡ್ ಬಂದ್ವಿ. ಅವ್ರ ವಾಸ್ತು ನೋಡಿ ಪಾಯ ಹಾಕೊಟ್ಟಾಗ್ಲಿಂದ ನಮಗೆ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗಿ ಯಾವುದೇ ಸಾಲಗಳು ಇಲ್ದಲೆ ಮನೆ ಎಲ್ಲ ಚೆನ್ನಾಗಿ ಕಟ್ಕೊಂಡ್ವಿ. ನಮಗೆ ವಾಸ್ತುವಿಂದ ಉಪಯೋಗ ಆಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ಯಾರ ಕಾಲದಲ್ಲಿ ಈ ಕರೇಜ್ ನಿರ್ಮಾಣವಾಗಿತ್ತು ಮತ್ತು ಈ ಕರೇಜ್ ಇರುವ ಸ್ಥಳ ಯಾವುದು? ಈಗ ಬೆಳಕಿಗೆ ಬಂದಿರೋ ಈ ಕರೇಜ್ನ ಉದ್ದ ಎಷ್ಟಿದೆ? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮನ್ನ ಕಾಡದೇ ಇರದು. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಇರಾನ್ ರಾಷ್ಟ್ರದ ಬಗ್ಗೆ ನಾವೆಲ್ಲ ತಿಳಿದುಕೊಂಡಿರುವ ಸಾಮಾನ್ಯ ಮಾಹಿತಿ ಅಂದ್ರೆ ಅದೊಂದು ತೈಲ ರಾಷ್ಟ್ರ. ಇರಾನ್ ಎಂಬುದು ಸಪ್ತ ಸಾಗರದ ಆಚೆ ಇರುವ ರಾಷ್ಟ್ರ. ಆದ್ರೆ ನಾವಿಂದು ತಿಳಿಸುತ್ತಿರುವ ಕರೇಜ್ಗೂ ಮತ್ತು ಈ ಇರಾನ್ ರಾಷ್ಟ್ರಕ್ಕೂ ಮಹತ್ತರವಾದ ಸಂಬಂಧವಿದೆ. ಈ ಕರೆ ತಂತ್ರಜ್ಞಾನದ ಮೂಲ ಇರಾನ್ ದೇಶದ್ದಾಗಿದೆ. ಪ್ರಪಂಚದ ಕೇವಲ 38 ದೇಶಗಳಲ್ಲಿ ಮಾತ್ರ ಅಂತರ್ಜಲದ ಮೂಲಗಳನ್ನ ಸುರಂಗದೊಳಗೆ ಹರಿಸಿ ಸುರಂಗದೊಳಗೆ ನೀರು ಬರುವಂತೆ ಮಾಡುವ ತಂತ್ರಜ್ಞಾನದ ಬಳಕೆಯಿದೆ. ಈ ತಂತ್ರಜ್ಞಾನದ ಹೆಸರೇ ಕರೇಜ್. ಇನ್ನು ಈ ಕರೇಜ್ ತಂತ್ರಜ್ಞಾನದ ಮೂಲ ಇರಾನ್ನಲ್ಲಿ ಇಂದಿಗೂ ಈ ಕರೇಜ್ ಆಗಿದೆ. ವಿಶೇಷವಾಗಿ ಇರಾನ್ ದೇಶದಲ್ಲಿ ಸಾವಿರಾರು ಕರೇಜ್ಗಳಿವೆ. ಈ ಸುರಂಗ ಮಾರ್ಗದಲ್ಲಿನ ನೀರಿನ ಬಳಕೆಗೆ ಅಗತ್ಯವಾದ ಈ ಕರೇಜ್ಗಳನ್ನ ನಿರ್ಮಿಸುವುದು ಅಷ್ಟೇನು ಸಾಮಾನ್ಯವಾದ ವಿಷಯವಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಕರೇಜ್ಗಳು ಆಗಿನ ಕಾಲದಲ್ಲಿಯೇ ನಿರ್ಮಾಣವಾಗಿತ್ತೆಂಬುದು ನಮ್ಮ ಅಂದಿನ ಆಡಳಿತ ವ್ಯವಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸುತ್ತದೆ. ದೇಶ ವಿದೇಶಿಯರಿಂದ ಕನ್ನಡ ನಾಡಿನ ಆಳ್ವಿಕೆ, ನಮ್ಮ ನಾಡಿನ ಸಂಪನ್ಮೂಲಗಳ ಸದ್ಬಳಕೆ, ನಮ್ಮ ಕನ್ನಡ ನಾಡನ್ನ ಅನೇಕ ದೇಶ ವಿದೇಶಿಯರು ಆಳಿದ್ದಾರೆ. ಇಲ್ಲಿನ ಸಂಪನ್ಮೂಲಗಳನ್ನ ತಮ್ಮ ಒಳಿತಿಗಾಗಿಯೂ ಬಳಸಿಕೊಂಡಿದ್ದಾರೆ.
ಹಾಗೆಯೇ ಅವರ ಸ್ವಾರ್ಥಕ್ಕಾಗಿ ನಮ್ಮ ನಾಡಿನ ಬೆಲೆ ಕಟ್ಟಲಾಗದ ಸಂಪನ್ಮೂಲಗಳನ್ನ ಲೂಟಿ ಮಾಡಿದ್ದಾರೆಂಬುದು ಇತಿಹಾಸ. ಆದರೆ ನಮ್ಮ ಕನ್ನಡ ನಾಡನ್ನಾಳಿದ ಅನೇಕರು ಹಲವಾರು ವೈವಿಧ್ಯಮಯ ಕೊಡುಗೆಗಳನ್ನ ಈ ನಾಡಿಗಾಗಿ ನೀಡಿದ್ದಾರೆ. ಹದಿನಾಲ್ಕು ಮತ್ತು 15ನೇ ಶತಮಾನದಲ್ಲಿ ಈ ಬೀದರ್ ಪ್ರಾಂತ್ಯದ ಆಸುಪಾಸಿನ ಸ್ಥಳವನ್ನಾಳಿದವರು ಬಹಮನಿ ಸುಲ್ತಾನರು. ಸುಲ್ತಾನರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಬೀದರ್ ಜಿಲ್ಲೆಯ ನೌಬಾದ್ ಬಳಿ ಸುರಂಗ ಮಾರ್ಗವನ್ನ ನಿರ್ಮಿಸಿದ್ರು. ಈ ನೌಬಾದ್ ಸುರಂಗದಲ್ಲಿಯೇ ಕರೇಜೊಂದನ್ನು ಕೂಡ ಅಂದಿನ ಕಾಲದಲ್ಲಿಯೇ ಬಹಮನಿ ಸುಲ್ತಾನರು ನಿರ್ಮಿಸಿದ್ರು. ಪರ್ಷಿಯಾದಿಂದ ತಂತ್ರಜ್ಞರನ್ನ ಕರೆಸಿ ಅಂದಿನ ಕಾಲದಲ್ಲಿಯೇ ಈ ಸುರಂಗ ಮಾರ್ಗದ ಮೂಲಕ ನೀರಿನ ಜರಿಯನ್ನರಿಸಿ ಅಂತರ್ಜಲ ಬಳಕೆಗಾಗಿ ಕರೇಜ್ ನಿರ್ಮಿಸಿದ ಕೀರ್ತಿ ಬಹಮನಿ ಸುಲ್ತಾನರಿಗೆ ಸೇರುತ್ತದೆ. ಕರೇಜ್ ನಿರ್ಮಿಸಿದ್ದ ಬಹಮನಿ ಸುಲ್ತಾನರು. ಈ ಅದ್ಭುತ ಸಾಧನೆಗೆ ನಮಿಸಬೇಕು ಕನ್ನಡಿಗರು. ಸಾವಿರದ 387ರಿಂದ 1518ರವರೆಗೆ ಆಳ್ವಿಕೆ ನಡೆಸಿದ ಬಹಮನಿ ಸುಲ್ತಾನರು ನಿರ್ಮಿಸಿದ ಈ ಕರೇಜ್ ಕಾಲಾನಂತರ ಭೂಗರ್ಭದಲ್ಲಿ ಅಡಗಿಕೊಂಡಿತ್ತು. ಇದಕ್ಕೆ ಕಾರಣ ಈ ಕರೇಜ್ ನಿರ್ವಹಣೆಯತ್ತ ಯಾರೂ ಕೂಡ ಗಮನ ಹರಿಸದೇ ಇರುವುದು ಆಗಿತ್ತು. ಅಷ್ಟೇ ಅಲ್ಲದೆ ಸುರಂಗ ಮಾರ್ಗದ ಮಧ್ಯೆ ಮಣ್ಣು ತುಂಬಿಕೊಂಡು ಈ ಕರೇಜ್ ಮುಚ್ಚಲ್ಪಟ್ಟಿತ್ತು. ಈ ರೀತಿಯ ಕರೇಜ್ ಒಂದು ಬೀದರ್ ನಗರದಲ್ಲಿದೆ ಎಂಬುದರ ಸುಳಿವೇ ಇಲ್ಲದಂತೆ ಈ ಸುರಂಗ ಮಾರ್ಗ ಮುಚ್ಚಲ್ಪಟ್ಟಿತ್ತು. ಭೂಗರ್ಭದಲ್ಲಿ ಅಡಗಿ ಹೋಗಿದ್ದ ಕರೇಜ್ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಗ್ರೇಟ್ ವರ್ಕೇಜ್. ಆದರೆ ಇತ್ತೀಚೆಗೆ ಈ ಕರೇಜ್ ವಿಚಾರದಲ್ಲಿ ಬೀದರ್ ಜಿಲ್ಲಾಡಳಿತ ಗಮನ ನೀಡುವುದರೊಂದಿಗೆ ಈ ಕರೇಜ್ನ ರೇಖಾಚಿತ್ರ ತಯಾರಿಸಿ ಭಾರತೀಯರ ಮಟ್ಟಿಗೆ ಬಲು ಅಪರೂಪವಾದ ಕರೇಜ್ನ ಮರುಜೀವದ ಕಾರ್ಯಕ್ಕೆ ಮುಂದಾಗಿದೆ. ಮರೆಯಾಗಿದ್ದ ಈ ಕರೇಜ್ ಅನ್ನ ಮತ್ತೆ ಬೆಳಕಿಗೆ ತರುವಲ್ಲಿ ಪ್ರತಿದಿನ ಸುಮಾರು 150ಕ್ಕೂ ಹೆಚ್ಚು ಕಾರ್ಮಿಕರು ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿದ್ದಾರೆ. ಈ ಕರೇಜ್ ತಂತ್ರಜ್ಞಾನವನ್ನ ಮೊದಲಿನಂತೆ ಯಥಾಸ್ಥಿತಿಗೆ ತರುವಲ್ಲಿ ಈ ಕಾರ್ಮಿಕರ ಶ್ರಮ ಬಹಳ ಅಮೂಲ್ಯವಾಗಿದೆ. ಇದಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ 3 ಕೋಟಿ ಅನುದಾನ ನೀಡಲು ಒಪ್ಪಿದ್ದು ಈಗಾಗಲೇ 50 ಲಕ್ಷ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅತ್ಯಂತ ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಕರೇಜ್ ನಮ್ಮಲ್ಲಿ ಇದಂತ ನೀರಿಂದ ಎಷ್ಟು ನಮ್ಗೆ ತೊಂದರೆ ಆಗಲ್ರಿ. ಎಷ್ಟು ಬರಗಾಲ ಬರಲಿ, ಎಷ್ಟು ಏನೇ ಆಗಲಿ, ನಾವು 5 ಕಿಲೋಮೀಟರ್ ನೀರು ತರ್ತಾ ಇದ್ದೇವ್ರಿ. ಇಲ್ಲಿ ಹೊಲಗಳವಲ್ರಿ, ಹೊಲ ಆಗಲಿ, ಹಳ್ಳಿ ಪಳ್ಳಿ ಎಲ್ಲರಿಗೂ ನೀರು ಕೊರತೆನೇ ಇರಲ್ರಿ. ದನ ಕರುಗಳಿಗೆ ಬಹಳ ತೊಂದರೆ ಆಗ್ಲತ್ತಿತ್ತು. ಇದು ಮಾಡ್ತಾ ಇದ್ದೇವೆ. ನೀರಿನ ನೋಡಿದ್ರೆ ಸೋರ್ಸ್ ಭಾಳ ಅವರಿ. ಚಕ್ರ ನೀರು ಬಹಳಷ್ಟು ನೀರು ಅವರಿ. ಒಟ್ಟು ನಾವು 8 ದಿವಸದಿಂದ ನಾವು ನೀರು ಖಾಲಿ ಮಾಡ್ತಿದ್ದೆವು. ಒಟ್ಟಿನಾಗ ನೀರು ಖಾಲಿ ಆಗ್ತಾ ಇಲ್ಲ. ಅಸಲಕ್ಕೆ ನಾವು ಇದು ನೀರು ತೋಡ್ ಸಂತೋಷ ಆಗಿದೆ. ಮತ್ತೆ ಇದು ಇನ್ನು ಮಾಡಿ ನಾವು ಮುಂದೆ ಮಾಡ್ತಾ ಇದ್ದೇವೆ ಸರ್. ಮತ್ತೆ ಸರ್ ಇದು 5 ಕಿಲೋಮೀಟರ್ ಮೇಲೆ ಇದ್ದೇವೆ ಸರ್. ಸರ್ ಇದು ಫಸ್ಟ್ ನಮ್ದು ಒಬ್ಬರು ಇರಾಕ್ಲಿಂದ ಒಬ್ಬರು ಇರು ಬಂದಿರು, ಇರಾನ್ಲಿಂದ. ಅವರು ಅಲ್ಲಿ ಫಸ್ಟ್ ಇದು ಸೆಕೆಂಡ್ ನಮ್ ಬಿದ್ದರು. ಅಂತ ಅವ್ರು ಬಹಳ ಯಾರು ಸಂತೋಷದಿಂದ ಬಹಳ ಹುಡುಕಿ ಮತ್ತು ತೋಳಿ ಇದು ಮಟ್ಟ ಸಂತೋಷ ಪಟ್ಟು ಹೋಗ್ಯಾರ ಅವ್ರಿಗೆ. ಇನ್ನು ಈ ಕರೇಜ್ ಎಂಬ ಸುರಂಗ ಮಾರ್ಗದ ಉದ್ದದ ಬಗ್ಗೆ ನೀವು ತಿಳಿದುಕೊಂಡರಂತೂ ಬಹಳ ಆಶ್ಚರ್ಯ ಪಡುವುದಂತೂ ನಿಜ. ಯಾವುದೇ ಆಧುನಿಕ ತಂತ್ರಜ್ಞಾನ ಮತ್ತು ಈಗ ಇರುವಂತಹ ನೈಪುಣ್ಯತೆಯ ಇಂಜಿನಿಯರ್ಗಳ ಇರದಂತಹ ಕಾಲದಲ್ಲಿಯೇ ಒಂದಲ್ಲ ಎರಡಲ್ಲ 3 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗ ಮಾರ್ಗವನ್ನ ಕೊರೆದು ಆ ಸುರಂಗಗಳಲ್ಲಿ ಬಾವಿಗಳನ್ನ ನಿರ್ಮಿಸಿ ಕರೇಜ್ ಅನ್ನ ತಯಾರಿಸಿದ್ದಾರೆ. ಇನ್ನು ಈ ಕರೇಜ್ ಹಾದಿಯಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಬಾವಿಗಳಿವೆ. 2-3 ಕೆರೆಗಳಿವೆ. ಈ ಬಾವಿಗಳು ಮೇಲ್ನೋಟಕ್ಕೆ ಬಾವಿಗಳಂತೆ ಕಂಡು ಬಂದರೂ ಕೂಡ ಇವುಗಳ ತಳದಲ್ಲಿ ಸುರಂಗ ಮಾರ್ಗಗಳಿವೆ. ಈ ಸುರಂಗ ಮಾರ್ಗಗಳ ಮೇಲೆ ಬಾವಿಗಳಿದ್ದು ಅವುಗಳಿಂದ ಜಲ ಸಂಪರ್ಕವನ್ನ ಪಡೆದಿರುವುದೇ ಈ ಕರೇಜ್ನ ವೈಶಿಷ್ಟ್ಯವಾಗಿದೆ.
ಕರೇಜ್ನಲ್ಲಿ ಬಾವಿಗಳಿಂದಲೂ ನೀರನ್ನ ಪಡೆಯಬಹುದು ಮತ್ತು ಬಾವಿಯ ಕೆಳಗಿರುವ ಸುರಂಗದ ಮೂಲಕವೂ ಪಡೆಯಬಹುದಾಗಿತ್ತು. ಇಷ್ಟೊಂದು ಯೋಜನಾತ್ಮಕತೆ ಇಂದಿನ ಆಧುನಿಕ ವಿಜ್ಞಾನಕ್ಕೆ ಸವಾಲನ್ನ ತಂದೊಡ್ಡುವುದಂತೂ ಸತ್ಯ. ಬೇಕಾದ ಸೌಲಭ್ಯವನ್ನೆಲ್ಲ ನೀಡಿ ಇಂದು ಆಧುನಿಕ ತಂತ್ರಜ್ಞಾನ ಬಳಸಿ ಸಾಧಿಸುವುದು ಸಾಮಾನ್ಯ. ಆದರೆ ಅಷ್ಟೇನು ಪ್ರಗತಿಯಿಲ್ಲದ ಕಾಲದಲ್ಲಿ ಕೇವಲ ಮಾನವ ಶಕ್ತಿಯನ್ನ ಬಳಸಿಕೊಂಡು ಇಂತಹ ಅತ್ಯದ್ಭುತ ಕರೇಜ್ ನಿರ್ಮಿಸಿರುವುದು ಮಾತ್ರ ಶ್ಲಾಘನೀಯ. ಬಲು ಅಪರೂಪವಾದಂತಹ ಈ ಕರೇಜ್ನ ನಿರ್ವಹಣೆಗೆ ಬೀದರ್ ಜಿಲ್ಲಾಡಳಿತ ಕೈಗೊಳ್ತಾ ಇರೋ ಕ್ರಮಗಳೇನು, ಜನಸಾಮಾನ್ಯರಿಗೆ ಈ ಕರೇಜ್ನಿಂದಾಗುವ ಉಪಯೋಗ ಏನು ಅನ್ನೋದನ್ನ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ನೀವು ನಿಮ್ಮ ಬಂಗಾರವನ್ನ ಅಡ ಇಟ್ಟಿದ್ದೀರಾ? 70% 80% ದುಡ್ಡು ತಗೊಂಡು ನಿಮ್ ಬಂಗಾರಕ್ಕೆ ನೀವೇ ಬಡ್ಡಿ ಕಟ್ತಿದ್ದೀರಾ? ನೀವು ಬಂಗಾರವನ್ನ ಅಡ ಇಡೋ ಬದಲು ಅಟಿಕಾ ಗೋಲ್ಡ್ ಕಂಪನಿಗೆ ಇಂದಿನ ಆನ್ಲೈನ್ ಬೆಲೆಗೆ ಮಾರಾಟ ಮಾಡಬಹುದು. ನಿಮ್ಗೆ ಬಂಗಾರ ಬೇಕು ಅಂದಾಗ ಇಂದಿನ ಆನ್ಲೈನ್ ಬೆಲೆ ಮೇಲೆ 1% ಎಕ್ಸ್ಟ್ರಾ ಕೊಟ್ಟು ನಿಮ್ಗೆ ಇಷ್ಟವಾದ ಬಂಗಾರನ ಕೊಂಡ್ಕೋಬಹುದು. ನಿಮ್ಮ ಆಪತ್ಕಾಲದ ಬಂಧು ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರಿಗೆ 84ನೇ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಟಿ.ಎ. ಶರವಣ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್. ಪ್ರಕೃತಿಯ ಮಡಿಲಿನಲ್ಲಿ ಅಡಗಿ ಹೋಗಿದ್ದ ಈ ಕರೇಜ್ ಈಗ ಮರುಜೀವವನ್ನ ಪಡೆಯುವಂತಿದೆ. ಇದಕ್ಕಾಗಿ ಜಿಲ್ಲಾಡಳಿತವು ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದನೆಯ ಕರೇಜ್ ಎಂಬ ಖ್ಯಾತಿಗೆ ಒಳಗಾಗಿರುವ ಬೀದರ್ನ ಈ ಕರೇಜ್ ನಿರ್ವಹಣೆ ಅಷ್ಟೊಂದು ಸುಲಭದ ಮಾತಲ್ಲ. ಕನ್ನಡ ನಾಡಿನಲ್ಲಿ ಬೀದರ್ ಹೊರತುಪಡಿಸಿದ್ರೆ ಮತ್ತೊಂದು ಕರೇಜ್ ಬಿಜಾಪುರದಲ್ಲಿದೆ ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಈ ನಡುವೆ ಈ ಕರೇಜ್ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಕಳೆದ 2 ತಿಂಗಳುಗಳಿಂದ ಕಾಮಗಾರಿ ಅತ್ಯಂತ ವೇಗದಿಂದ ನಡೀತಾ ಇದ್ದು ಕರೇಜ್ ಮಾರ್ಗದಲ್ಲಿ ಬರುವ ಬಾವಿಗಳನ್ನ ಸ್ವಚ್ಛಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಕೆಲವೊಂದು ಬಾವಿಗಳು ಮಣ್ಣಿನಿಂದ ಮುಚ್ಚಿ ಹೋಗಿದ್ದು ಆ ಮಣ್ಣನ್ನ ತೆರವುಗೊಳಿಸಿ ಬಾವಿಯ ಶುದ್ಧೀಕರಣ ಕಾರ್ಯ ಚಾಲ್ತಿಯಲ್ಲಿದೆ. ईरान में एक क्रेज था, अब हमारे बिदर में क्रेज निकला सो बिदर डिस्ट्रिक्ट में. अभी हम 4 किलोमीटर तो खाली कर दिए. अभी कितना है अभी पता नहीं. अभी तो हम वेंट्स खाली कर रहे हैं, पानी आ रहा है. पानी का तकलीफ तो नहीं होती, धुपकाला भी है तो पानी चालू करे तो पानी अच्छा आएगा. और बिदर सिटी अच्छा रहेगा, पानी रहा तो मुश्किल नहीं होगा पीने करने के लिए. अच्छा दिख रहा है. 150 लेबर्स काम कर रहे हैं डेली. अभी तो पता नहीं पानी आएगा तो रुक जाएगा काम, पानी नहीं आएगा हम मोटर से खाली कर रहे हैं, साफ कर रहे हैं, सब कर रहे हैं. काम तो कंटिन्यू चालू ही है, खाली संडे के दिन ही बंद है. अल्लाह की फजल से कुछ भी नहीं, आराम से काम चल रहा है. लेबर्स को कुछ नहीं हुआ, सब अच्छा है. हमारे कॉन्ट्रैक्टर सब अच्छे है, डीसी सब अच्छे है, पेपर वाले सपोर्ट कर रहे हैं हमारे को, सब जने अच्छे है. पानी हम जैसा हम खाली करेंगे पानी तो कंटिन्यू लगेगा. मेरे 6.5 फीट के हाइट के ऊपर है पानी अब तो फिलहाल तो हर बोड़ी पे. ಬೀದರ್ ನಗರದ ನೌಬಾದ್ ಬಳಿಯ ಸಿದ್ದೇಶ್ವರ ಮಂದಿರದಿಂದ ನೌಬಾದ್ ರಸ್ತೆಯವರೆಗಿನ 1.5 ಕಿಲೋಮೀಟರ್ ಸುರಂಗ ಮಾರ್ಗದ ಮಧ್ಯೆ ಇದ್ದ ಮಣ್ಣನ್ನ ತೆಗೆದು ಸುರಂಗ ಮಾರ್ಗದಲ್ಲಿ ನೀರು ಹರಿಯುವಂತೆ ಮಾಡಲಾಗಿದೆ. ಸುರಂಗ ಮಾರ್ಗದ ಮಧ್ಯೆ ಇರುವ ಬಾವಿಗಳು ಹರಿಯುತ್ತಿವೆ ನೀರಿನ ಚರಿಗಳು. ಈ ಸುರಂಗ ಮಾರ್ಗವು ನೆಲದ ಅಡಿಯಲ್ಲಿ ಸರಿಸುಮಾರು 35ರಿಂದ 40 ಅಡಿಗಳ ಕೆಳಗಡೆ ಇರುವಂತಹದ್ದಾಗಿದೆ. ಈ ಸುರಂಗ ಮಾರ್ಗದ ಮಧ್ಯೆ 40ಕ್ಕೂ ಹೆಚ್ಚು ಬಾವಿಗಳಿದ್ದು ಅವುಗಳಲ್ಲಿ 20 ಬಾವಿಗಳನ್ನ ಈಗಾಗಲೇ ತೆರೆಯಲಾಗಿದೆ. ಇನ್ನುಳಿದ ಬಾವಿಗಳಿಗೆ ಮುಚ್ಚಲ್ಪಟ್ಟಿರುವ ಮಣ್ಣನ್ನ ತೆಗೆಯುವ ಕಾರ್ಯ ಭರದಿಂದ ಸಾಗಿದೆ. ಒಂದೇ ದಿನದಲ್ಲಿ 4 ಅಡಿ ನೀರು ಈ ಕರೇಜ್ನಲ್ಲಿ ಹರಿದು ಬಂದಿದ್ದು ಶತಮಾನಗಳಿಂದ ನೀರನ್ನೇ ಕಾಣದೆ ಬತ್ತಿದ್ದ ಈ ಕರೇಜ್ಗೆ ಮತ್ತೆ ಜೀವ ಬಂದಂತಾಗಿದೆ. ಬೀದರ್ ಜಿಲ್ಲಾಡಳಿತವೂ ಸಹ
ಈ ಕರೇಜ್ ನಿರ್ವಹಣೆಗೆ ಬೇಕಾದ ಕಾರ್ಮಿಕರನ್ನ ಒದಗಿಸುವುದಷ್ಟೇ ಅಲ್ಲದೆ ಇದಕ್ಕೆ ಬೇಕಾದ ಹಣಕಾಸನ್ನ ಸಹ ಒದಗಿಸುವಲ್ಲಿ ಯಾವುದೇ ಮೀನಾಮೇಷ ಎಣಿಸುತ್ತಿಲ್ಲ. ಎರಡು ಲಿಂಕ್ ಇದೆ, ಎರಡು ಕೆರೆನಿಂದ ಇದಕ್ಕೆ ಲಿಂಕ್ ಇದೆ ಸರ್. ಇದಕ್ಕೆ ಅದು ಇನ್ನ ಬಹಳಷ್ಟು ಇದೆ, ಅದು ಎಲ್ಲಿದೆ ಗೊತ್ತಿಲ್ಲ. ಬಟ್ ಇಷ್ಟಂತೂ ಸಿಕ್ಕಿರೋದು ಇಷ್ಟು, ಇನ್ನ ಯಾರಿಗೂ ಗೊತ್ತಿಲ್ಲ. ಬಟ್ ಇದರಿಂದ ಏನು ಇದಿದೆ ಅಂತಂದ್ರೆ, ಈ ನೀರು ಇವಾಗ ಪೈಪ್ಲೈನ್ ನಿಂದ ಮಾಡ್ತಾ ಇದಾರೆ. ಪೈಪ್ಲೈನ್ ನಿಂದ ಯಾವ ಪೈಪ್ ಹೊಡೆದೋಗ್ತಾ ಇದಾವೆ, ನೀರು ವೇಸ್ಟ್ ಆಗ್ತಾ ಇದೆ ಸರ್ ಬಹಳಷ್ಟು. ಇಲ್ಲಿ ಬೀದರಲ್ಲಿ ಬೋರ್ವೆಲ್ ಪಾಸ್ ಇಲ್ಲ. ಭೂಕಂಪ ಬರ್ಲಿ ಏನೇ ಬರ್ಲಿ ಇದು ಖುಷಿ ಅಂತೂ ಅಲ್ವೇ ಅಲ್ಲ. ಇದು ಯಾವಾಗ್ಲೂ ಸದಾ ಬಾರಿ ಬರುವಂತ ನೀರು ಸರ್. ಇದು ಇವಾಗ ಹೀಗಿದೆ, ನೀರಿನ ಸಮಸ್ಯೆ ಅಂತೂ ಬಹಳ ಇದೆ ಸರ್. ಪೂರ ಬೀದರ್ ಡಿಸ್ಟಿಕ್ಗೆ ನೀರು ಅಂದ್ರೆ ಒಂದು ಅಮೃತ ಸಿಕ್ಕಿದ ಹಾಗೆ ಇದೊಂದು ನಮಗೆ ಭಾಸ ಆಗ್ತಿದೆ ಸರ್. ಇವತ್ತು ಈಗ ಕೇಳಿ, ನಾನು ಇವತ್ತು ಬಂದಿರೋದು ಇಲ್ಲೇ ಗುಡಿ ದೇವಸ್ಥಾನಕ್ಕೆ ಬಂದಿದ್ದೆ. ನೀವು ಮಾಡ್ತಾ ಇದ್ದಾರೆ ಬಹಳ ಅದ್ಭುತ ನಿಂತ ಸರ್. ನಾನು ಬಂದು ನೋಡಿದ್ರೆ ನನಗೆ ಬಹಳಷ್ಟು ಇದು ಬಹಳ ಖುಷಿ ಅನಿಸ್ತಾ ಇದೆ. ಎಷ್ಟೇ ಬರ ಬರಲಿ ಸರ್, ಯಾವ ಬರ ಬಂದ್ರು ಇಲ್ಲಿ ನೀರು ಎಂಬುದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ಅಸಾಧ್ಯದ ಒಂಥರ ನಂಗೆ ಅನಿಸ್ತಾ ಇದೆ ಇವತ್ತು ನೋಡಿದ್ರೆ. ಇನ್ನು ಬೀದರ್ ಜಿಲ್ಲೆ ಕೇವಲ ಬಿಸಿಲಿಗೆ ಹೆಸರುವಾಸಿಯಾಗಿದೆ. ಬಹಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣವಾಗಿ ಭೂಗರ್ಭದಲ್ಲಿ ಅಡಗಿ ಹೋಗಿದ್ದ ಈ ಕರೇಜ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದಲ್ಲಿ ಮುಂದೊಂದು ದಿನ ಬೀದರ್ ಈ ಕರೇಜ್ ನಿಂದಾಗಿಯೇ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುವಲ್ಲಿ ಯಾವುದೇ ಅನುಮಾನವಿಲ್ಲ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಶತಮಾನಗಳ ನಂತರ ಈ ಕರೇಜ್ನಲ್ಲಿ ನೀರು ಕಾಣಿಸಲಾರಂಭಿಸಿದೆ. ಇನ್ನೊಂದು ಅಚ್ಚರಿಯ ಅಂಶವೆಂದರೆ ಕರೇಜ್ ಹೊರಗಡೆ ನಿರ್ಮಿಸಿದ ತೊಟ್ಟಿಗಳಲ್ಲಿ ನೀರು ತುಂಬಿ ಹರಿಯುತ್ತಿದೆ. ಸೋಜಿಗದ ಸಂಗತಿ ಎಂದ್ರೆ ಆ ನೀರು ಬಹಳ ಸಿಹಿಯಾಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡುತ್ತಿದ್ದಾನೆ. ಜನಗಳ ಹಿತಕ್ಕಾಗಿ ಅಂದು ನಿರ್ಮಾಣವಾಗಿದ್ದ ಕರೇಜ್ ಕಾಲಾನಂತರ ಸರಿಯಾದ ನಿರ್ವಹಣೆ ಇಲ್ಲದೆ ಭೂಗರ್ಭದಲ್ಲಿ ಅಡಗಿ ಹೋಗಿದ್ದು ಮಾತ್ರ ಮಾನವನ ಸ್ವಯಂಕೃತ ಅಪರಾಧ ಎಂದರೆ ತಪ್ಪಾಗಲಾರದು. ಆದ್ರೆ ಬೀದರ್ನ ಜಿಲ್ಲಾಡಳಿತ ಭೂಗರ್ಭದಲ್ಲಿ ಅಡಗಿ ಹೋಗಿದ್ದ ಕರೇಜ್ಗೆ ಮತ್ತೆ ಜೀವವನ್ನ ನೀಡ ಹೊರಟಿರುವುದು ಮಾತ್ರ ಶ್ಲಾಘನೀಯ. ಜಿಲ್ಲಾಡಳಿತದ ಈ ಕಾರ್ಯಕ್ಕೆ ಯಶಸ್ಸು ದೊರಕಿದರೆ ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡೆ ಬೀದರ್ನತ್ತ ಮುಖ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ವಿದ್ಯುತ್ ಇಲ್ಲದೆ ಯಾವುದೇ ಪಂಪ್ಗಳ ಸಹಾಯವಿಲ್ಲದೆ ದಿನದ 24 ಗಂಟೆಯೂ ನೀರನ್ನ ಕರೇಜ್ ಮುಖಾಂತರ ಹರಿಸುವ ಈ ಕಾರ್ಯ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾದದ್ದು ಎಂಬುದಲ್ಲಿ ಎರಡು ಮಾತಿಲ್ಲ. ಏನೇ ಆದರೂ ಅಂತರ್ಜಲವನ್ನ ಕರೇಜ್ ಮೂಲಕ ಹರಿಸುವ ಈ ಪರಿ ನಿಜಕ್ಕೂ ಅಂದಿನ ಆಡಳಿತದವರ ಮುಂದಾಲೋಚನೆ ಮತ್ತು ಅವರಲ್ಲಿನ ಪ್ರಗತಿಪರ ಚಿಂತನೆಯನ್ನ ತಿಳಿಸುತ್ತದೆ. ಈಗಿನ ರಾಕೆಟ್ ವೇಗದ ಬದುಕಿನಲ್ಲಿ ನಾವುಗಳು ಏನೆಲ್ಲ ತಂತ್ರಜ್ಞಾನವನ್ನ ಬಳಸ್ತಿದ್ರೂ ಸಹ ಇಂತಹ ಕರೇಜ್ ನಿರ್ಮಾಣ ನಮ್ಮಿಂದ ಸಾಧ್ಯವೇ ಎಂಬ ಪ್ರಶ್ನೆ ನಮ್ಮನ್ನ ಕಾಡದೇ ಇರುವುದು. ಬೀದರ್ನಿಂದ ಓಂಕಾರ್ ಮಠಪತಿಯೊಂದಿಗೆ ಕಣ್ಣನ್ ಟಿಎಸ್, ಸ್ಪೆಷಲ್ ಡೆಸ್ಕ್, ಕಸ್ತೂರಿ ನ್ಯೂಸ್ 24, ಬೆಂಗಳೂರು. ಇರಾನ್ ಮೂಲದ ತಂತ್ರಜ್ಞಾನವನ್ನ ಬಳಸಿ ಕನ್ನಡ ನಾಡಿನಲ್ಲಿ 14ನೇ ಶತಮಾನದಲ್ಲಿಯೇ ಈ ಕರೇಜ್ ಅನ್ನ ನಿರ್ಮಿಸಲಾಗಿತ್ತು. ಆದರೆ ಮಾನವನ ಸ್ವಾರ್ಥತೆಗೆ ಬಲಿಯಾಗಿ ಈ ಕರೇಜ್ ಭೂಗರ್ಭದಲ್ಲಿ ಅಡಗಿ ಹೋಗಿತ್ತು. ಆದರೆ ಈಗ ಜಿಲ್ಲಾಡಳಿತವು ಈ ಕರೇಜ್ಗೆ ಮರುಜೀವ ನೀಡುವ ಕಾರ್ಯಕ್ಕೆ ಕೈ ಹಾಕಿದೆ. ಬೀದರ್ ಜಿಲ್ಲಾಡಳಿತದ ಈ ಕಾರ್ಯ ಯಶಸ್ವಿಯಾಗಲಿ, ಕನ್ನಡ ನಾಡಿನ ಕೀರ್ತಿ ಪಸರಿಸಲಿ ಅಂತ ನೀವು ಕೂಡ ಆಶಿಸೋಣ. ಇದೇ ಹೊತ್ತಿನ ವಿಶೇಷ ಕರೇಜ್ ಎಂಬ ಮಾಯಾ ಸುರಂಗ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಟಿಕಾ ಗೋಲ್ಡ್ ಕಂಪನಿ.